पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 27ನೇ ತಾರೀಕಿಂದ 3ನೇ ತಾರೀಕುವರೆಗೂ ಆ ಒಂದು ವಾರ ಭವಿಷ್ಯ ನಿಮ್ಮೊಂದಿಗೆ ನಾನು ಮಾತಾಡ್ತೀನಿ. ಈಗ 27ನೇ ತಾರೀಕು ಭಾನುವಾರದಿಂದ 3ನೇ ತಾರೀಕು ಶನಿವಾರದವರೆಗೂ ಹೇಗೆ ಆ ಒಂದು ಗ್ರಹಗಳ ಒಂದು ಕಾಂಬಿನೇಷನ್ಸ್ ಹೇಗೆ 12 ಭಾವ 12 ರಾಶಿಯವರಿಗೆ ಶುಭ ಫಲಗಳು ಏನೇನಿದೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಮೇಷರಾಶಿಯವರಿಗೆ ಖಂಡಿತ ಒಂದು ರವಿ ಚಂದ್ರರ ಒಂದು ಯತಿ ಇರೋದ್ರಿಂದ ಒಳ್ಳೆಯ ಒಂದು ಆಲೋಚನೆ ಮಾಡ್ತಾರೆ, ದೈವ ಭಕ್ತಿ ಜಾಸ್ತಿ ಆಗಿರುತ್ತೆ, ಪ್ರಯತ್ನಗಳು ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತೀವಿ. ಸಾಡೆ ಸಾತಿದು ಅದೇನ್ ಪ್ರಭಾವ ಇದ್ರೂ ನೀವು ಖಂಡಿತ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಥವಾ ಪೂಜೆ ಮಾಡದೇ ಇರೋರು ಖಂಡಿತ ಶನಿ ಮಹಾತ್ಮರ ದೇವಸ್ಥಾನದಲ್ಲಾಗ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿ ಶುಭ ಫಲಗಳು ನಿಮ್ಗೆ ದೊರಕುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ವೃಷಭ ರಾಶಿಯವ್ರಿಗೆ ಆ ಒಂದು ಗುರು ವೃಷಭ ರಾಶಿಯಲ್ಲಿ ಇರೋದ್ರಿಂದ ಚಂದ್ರನ್ಗೆ ವೃಷಭ ರಾಶಿ ಉಚ್ಚ ಸ್ಥಾನ. ಸೊ ಗುರು ಚಂದ್ರರ ಒಂದು ಯತಿ ಮುಂದಿನ ಈ ವಾರದಲ್ಲಿ ಆಗೋದ್ರಿಂದ ನಿಮಗೆ ಗಜಕೇಸರಿ ಯೋಗ ಉಂಟಾಗುತ್ತೆ. ಖಂಡಿತ ನಿಮಗೆ ವೃಷಭ ರಾಶಿಯವರಿಗೆ ಏನಾದ್ರೂ ವಾಹನಗಳ ಖರೀದಿ, ಏನಾದ್ರೂ ಹೊಸದು ಒಂದು ಫ್ಲಾಟ್ಸ್ ಆಗ್ಲಿ ಅಥವಾ ಏನೋ ಒಂದು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋದಾಗ್ಲಿ ಆಗುತ್ತೆ. ಯಾಕಂದ್ರೆ ಗಜಕೇಸರಿ ಯೋಗ ಇಟ್ ಗಿವ್ಸ್ ಯಾವ ಒಂದು ಆಸೆ ಆಕಾಂಕ್ಷೆ ದೃಢವಾಗಿರುತ್ತೋ ಆ ಒಂದು ಆಸೆ ಆಕಾಂಕ್ಷೆ ಅದು ಒಂದು ಪ್ರಗತಿ ಆಗುತ್ತೆ ವೃಷಭ ರಾಶಿಯವರಿಗೆ ಅಂತ ಹೇಳ್ತೀವಿ. ಮಿಥುನ ರಾಶಿಯವರಿಗೆ ಖಂಡಿತ ಶನಿ ಮಹಾತ್ಮರ ಒಂದು ನಾಲ್ಕನೇ ಭಾವ ಅಂತ ಹೇಳ್ತೀವಿ. ಮೀನರಾಶಿಯಿಂದ ಮಿಥುನ ರಾಶಿಯವ್ರಿಗೆ ಸೊ ಯೋಚನೆ ಮಾಡ್ತಾ ಇರ್ತೀರ, ಮಿಥುನ ರಾಶಿಯವರು ಏನ್ ಮಾಡ್ಬೇಕು, ಹೇಗೆ ತುಂಬಾ ಕ್ಯಾಲ್ಕುಲೇಟ್ ಮಾಡ್ತಾನೆ ಇರ್ತೀರ. ನಾನು ಈ ಒಂದು ವಾರ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ಕಡಿಮೆ ಮಾಡಿ ರಿಯಾಲಿಟಿಗೆ ಬನ್ನಿ, ವಾಟ್ ಯು ಶುಡ್ ಡೂ ಅಂತ ಹೇಳ್ತೀವಿ. ಖಂಡಿತ ನೀವು ದೇವಿಯ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಶುಭ ಫಲಗಳು ಈ ವಾರ ದೊರೆಯುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ಕರ್ಕಾಟಕ ರಾಶಿ ಅವ್ರಿಗೆ ಅಲ್ಲಿ ಕುಜ ನೀಚ ಸ್ಥಾನದಲ್ಲಿದ್ದು ಚಂದ್ರನ ಜೊತೆ ಒಂದು ಕಾಂಬಿನೇಷನ್ಸ್ ಇರೋದ್ರಿಂದ ತುಂಬಾ ಯೋಚನೆ ಮಾಡ್ತಾ ಇರ್ತೀರ. ಕರ್ಕಾಟಕ ರಾಶಿಯವರು ಯಾವುದೋ ಒಂದು ಸಮಸ್ಯೆ ಬಗ್ಗೆ ಹೇಗೆ ಅದು ಪರಿಹಾರ ಮಾಡೋದು, ಹೇಗೆ ನಾನು ಆ ಒಂದು ದಾರಿ ಹುಡ್ಕೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀರ. ಕರ್ಕಾಟಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ, ಯಾಕಂದ್ರೆ ಕುಜ ನಿಮ್ಮ ರಾಶಿಯಲ್ಲೇ ನೀಚ ಸ್ಥಾನದಲ್ಲಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡೋದ್ರಿಂದ ಶುಭ ಫಲಗಳು, ಅಥವಾ ನೀವು ಯಾವುದೋ ಒಂದು ಸಮಸ್ಯೆ ನೀವು ಯೋಚನೆ ಮಾಡ್ತಿರ್ತೀರೋ ಭಗವಂತ ಅದು ಖಂಡಿತ ಪರಿಹಾರಗಳನ್ನ ತೋರಿಸ್ತಾರೆ ಅಂತ ಹೇಳ್ತೀನಿ. ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಿ. ಅಂಡ್ ಸಿಂಹ ರಾಶಿಯವ್ರಿಗೆ ದೇ ಆರ್ ಎವರ್ ಸ್ಟ್ರಾಂಗ್, ತುಂಬಾ ಸ್ಟ್ರಾಂಗ್ ಆಗಿ ನೀವು ಯೋಚನೆ ಮಾಡ್ತೀರಾ. ಈ ವಾರ ನ್ಯೂ ಅಡ್ವೆಂಚರ್ಸ್ ಆಗ್ಲಿ ಏನಾದ್ರು ಒಂದು ಪ್ರಾರಂಭ ಮಾಡಬೇಕು ಅನ್ನೋರು ಖಂಡಿತ ಒಳ್ಳೆಯ ಸಮಯ ಅಂತ ಹೇಳ್ತೀನಿ, ನೀವು ಪ್ರಾರಂಭ ಮಾಡಬಹುದು. ಆದ್ರೆ ಶನಿ ಮಹಾತ್ಮರ ಒಂದು ದೃಷ್ಟಿ ಖಂಡಿತ ಆ ಒಂದು ಇರೋದ್ರಿಂದ ನೀವು ಏನೇ ಒಂದು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರು ಥಿಂಕ್ ಟ್ವೈಸ್, 2-3 ಸತಿ ಯಾವ ಒಂದು ಹಾದಿಯಲ್ಲಿ ನೀವು ಪ್ರಾರಂಭ ಮಾಡಬೇಕು ಅಥವಾ ಯಾವ ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಏನು ಆಲೋಚನೆ ಮಾಡ್ತಿದ್ರೆ ಗಿವ್ ಎ ಸೆಕೆಂಡ್ ಥಾಟ್ ಅಂತ ಹೇಳ್ತೀನಿ. ಅಂಡ್ ಕನ್ಯಾ ರಾಶಿಯವ್ರಿಗೆ ಆ ಒಂದು ಕೇತು ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ಈ ಒಂದು ವಾರ ಒಂದು ಸ್ವಲ್ಪ ಏನು ಹಾಸ್ಪಿಟಲ್ಗೆ ಹೋಗೋರಾಗ್ಲಿ ಅಥವಾ ಪೇಷಂಟ್ಸ್ ಆಗಲಿ ಸ್ವಲ್ಪ ಯಾಕಂದ್ರೆ ಶನಿ ಮಹಾತ್ಮರ ನೇರ ದೃಷ್ಟಿ ಇರುತ್ತೆ. ಪ್ರತಿದೃಷ್ಟಿ ಅಂತಾನು ಹೇಳ್ತೀವಿ. ಸೊ ರಾಹು ಕೇತುನ ನೋಡೋದು, ಕೇತು ರಾಹುನ ನೋಡೋದ್ರಿಂದ ಸೊ ಮೀನರಾಶಿ ಆಸ್ ವೆಲ್ ಅಸ್ ಕನ್ಯಾ ರಾಶಿಗೆ ಪ್ರತಿದೃಷ್ಟಿ ಇರೋದ್ರಿಂದ ಒಂದು ಸ್ವಲ್ಪ ಸಮಸ್ಯೆ ಇರುತ್ತೆ. ಆದ್ರೂ ಯೋಚನೆ ಮಾಡ್ಬಿಡಿ, ಕೇತು ಗ್ರಹಕ್ಕೆ ಗಣಪತಿಯ ಪೂಜೆ ಮಾಡೋದ್ರಿಂದ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ ಈ ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ ವೀಕ್ಷಕರೇ. ಅಂಡ್ ತುಲಾರಾಶಿಯವ್ರಿಗೆ ಈ ವಾರ ಅದೃಷ್ಟ, ಯಾಕಂದ್ರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಒಂದು ಫಲ. ನೀವು ಸ್ಟೂಡೆಂಟ್ಸ್ ಆಗ್ಲಿ ಅಥವಾ ಬಿಸ್ನೆಸ್ ಮಾಡೋರಾಗ್ಲಿ ಅಥವಾ ಕಾಮನ್ ಜನರಿಗಾಗ್ಲಿ ಖುಷಿಯಿಂದ ಇರ್ತೀರ. ಯಾಕಂದ್ರೆ ಆ ಒಂದು ನಿಮ್ಮ ರಾಶಿಯ ಅಧಿಪತಿ ಒಳ್ಳೆ ಸ್ಥಾನಮಾನದಲ್ಲಿ ಇದ್ದಾರೆ. ರಾಹು ಇದ್ರೂ ಶುಕ್ರನಿಗೆ ಆ ಒಂದು ಮೀನ ರಾಶಿ ಉಚ್ಚ ಸ್ಥಾನ ಆಗಿರೋದ್ರಿಂದ, ಮೂಲ ತ್ರಿಕೋಣ ಸ್ಥಾನ ಆಗಿರೋದ್ರಿಂದ ಯು ಆರ್ ಆಲ್ವೇಸ್ ಹ್ಯಾಪಿ ಅಂತ ಹೇಳ್ತೀವಿ.
ಅಂಡ್ ವೃಶ್ಚಿಕ ರಾಶಿಯವ್ರಿಗೆ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀರಾ, ಏನ್ ಮಾಡೋದು, ಅಥವಾ ವಾಹನಗಳು ತಗೊಳ್ಬೇಕಾ, ಅಥವಾ ಹೆಲ್ತ್ ಇಶ್ಯೂಸ್ ಬಗ್ಗೆ, ಅಥವಾ ವಿದ್ಯಾರ್ಥಿಗಳು, ಓದುವಂತ ವಿದ್ಯಾರ್ಥಿಗಳು ವೃಶ್ಚಿಕ ರಾಶಿ, ಯಾಕಂದ್ರೆ ನಿಮ್ಗೆ ಜನ್ಮದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿರೋದ್ರಿಂದ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಬಹುದು. ಈ ವಾರ ಆ ಒಂದು ಗ್ರಹಗಳ ಒಂದು ದೃಷ್ಟಿ ಪ್ರಕಾರ ಸ್ಟಿಲ್ ಮೋರ್ ಯು ಶುಡ್ ವರ್ಕ್ ಹಾರ್ಡ್, ಎಸ್ಪೆಷಲಿ ಸ್ಟೂಡೆಂಟ್ಸ್, ಸೈನ್ಸ್ ತಗೊಂಡಿರೋ ಸ್ಟೂಡೆಂಟ್ಸ್ ಆಗಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳೋ ಸ್ಟೂಡೆಂಟ್ಸ್ ಆಗಲಿ, ಸ್ಟಿಲ್ ಮೋರ್ ಯು ಶುಡ್ ವರ್ಕ್ ಹಾರ್ಡ್ ಅಂತ ಹೇಳ್ತೀವಿ. ಈ ಒಂದು ವಾರನೇ ಅಲ್ಲ, ಯಾವಾಗ್ಲೂ, ಯಾಕಂದ್ರೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿರೋದಂದ್ರೆ ಯು ಪೀಪಲ್ ಹ್ಯಾವ್ ಟು ಟೇಕ್ ದಟ್ ಅಡ್ವೈಸ್ ಅಂತ ಹೇಳಿ. ಧನುರಾಶಿ ಈ ಒಂದು ವಾರದಲ್ಲಿ ಏನೋ ಒಂದು ನ್ಯೂ ಅಡ್ವೆಂಚರ್ ಪ್ರಾರಂಭ ಮಾಡಬೇಕು ಅಂತ ನೀವು ಆಲೋಚನೆ ಮಾಡಿದ್ರು. ಗುರು ಆ ಒಂದು ಶುಕ್ರನ ಮನೇಲಿ ವೃಷಭ ರಾಶಿಯಲ್ಲಿ ಗುರು ಇರೋದ್ರಿಂದ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಆ ಒಂದು ಡಿಸಿಷನ್ಸ್ ತಗೊಳ್ಳೋ ಬೇಡವೋ ಅಂತ ಧನುರಾಶಿಯವರಿಗೆ. ಬಟ್ ಇಫ್ ದ ಡಿಸಿಷನ್ಸ್ ವಾಟ್ ಎವರ್ ಯು ಹ್ಯಾವ್ ಮೇಡ್, ಇಫ್ ಇಟ್ ಇಸ್ ಗುಡ್, ಗೋ ಅಹೆಡ್ ಅಂಡ್ ಜಸ್ಟ್ ಸಿ, ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಒಳ್ಳೆ ಕಾರ್ಯಕ್ಕೆ ನಾವು ಟ್ರೈ ಮಾಡ್ಲೇಬೇಕು. ವಿಘ್ನಗಳು ಬರುತ್ತೆ ಅಂತ ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸೊ ಧನುರಾಶಿಗೆ ಒನ್ ಅಡ್ವೈಸ್, ಟ್ರೈ ಇಫ್ ದ ವೆಂಚರ್ಸ್ ಆರ್ ಇನ್ ಗುಡ್ ಪಾತ್ ಅಂತ ಹೇಳ್ತೀವಿ. ಮಕರ ರಾಶಿಯವ್ರಿಗೆ ಯೂಶಲಿ ಈಗ ತಾನೇ ಓಕೆ ನಾನು ನಿರಾಳ ಆದೇಪ್ಪ, ಮಕರ ರಾಶಿಯವರು ಸ್ವಲ್ಪ ಕೂಲ್ ಆಗಿರ್ತೀರಾ. ಬಟ್ ಈ ವಾರ ಯು ಹ್ಯಾವ್ ಟು ಪುಟ್ ಇನ್ ಮೋರ್ ಎಫರ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ರಾಶಿಯ ಅಧಿಪತಿ ಒಂದು ಮೀನ ರಾಶಿಲಿ ಇದ್ದು ಗುರುವಿನ ಮನೆಯಲ್ಲಿ ಶನಿ ಮಹಾತ್ಮರು ಇರೋದ್ರಿಂದ ಆಲ್ವೇಸ್ ನೀವು ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡ್ತಿರ್ತಾರ, ಅಥವಾ ಏನೋ ಮನೆಯಲ್ಲಿ ಜಗಳ ಆಗಿರೋದು, ಅದೇ ಡಿಸ್ಕಷನ್ಸ್ ಇರುತ್ತೆ. ಮಕರ ರಾಶಿಯವ್ರಿಗೆ ಒಂದು ರೀತಿ ಏನ್ ಮಾಡ್ಬೇಕು ಅಂತ ಅಂದ್ರೂ ಒಂದು ರೀತಿ ಆಲಸ್ಯ ಇರ್ಬೋದು ಈ ವಾರ. ಸೊ ಆ ಒಂದು ಆಲಸ್ಯನ ಹೋಗ್ಲಾಡ್ಸೋದಕ್ಕೆ ವಾಟ್ ಯು ಹ್ಯಾವ್ ಟು ಡೂ, ಹನುಮಂತ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ಹನುಮಾನ್ ಚಾಲೀಸೆ ಹೇಳೋದ್ರಿಂದ, 3 ಟೈಮ್ ನೀವು ದಿನಕ್ಕೆ 3 ಸತಿ ನೀವು ಪ್ರಾರ್ಥನೆ ಮಾಡೋದ್ರಿಂದ, ಪಠಿಸೋದ್ರಿಂದ ಆ ಒಂದು ಲೇಸಿನೆಸ್ ವಿಲ್ ಬಿ ಎರಾಡಿಕೇಟೆಡ್ ಅಂತ ಹೇಳ್ತೀವಿ. ಅಂಡ್ ಕುಂಭರಾಶಿಯವರು ಲೈಕ್ ಯೋಚನೆ ಮಾಡ್ತಾ ಇರ್ತೀರಾ. ವಿದ್ಯಾರ್ಥಿಗಳಾದ್ರೆ ನಾನು ಹೇಗ್ ಓದ್ಬೇಕು ಅಂತ ತುಂಬಾ ಕ್ಯಾಲ್ಕುಲೇಷನ್ಸ್ ಹಾಕಿರ್ತೀರಾ. ಸೊ ಈ ಒಂದು ಟೈಮ್ ಟೇಬಲ್ ಫಾಲೋ ಮಾಡೋದ, ಆ ಒಂದು ಟೈಮ್ ಟೇಬಲ್ ಫಾಲೋ ಮಾಡೋದ ಅಂತ ನೀವು ಯೋಚನೆ ಮಾಡ್ತಾ ಇರ್ತಾರ. ಬಟ್ ವಾಟ್ ಎವರ್ ಕುಂಭರಾಶಿಯವ್ರಿಗೆ ಒಳ್ಳೆ ಫಲಗಳು ಇದ್ದೇ ಇರುತ್ತೆ. ಬಟ್ ಒಳ್ಳೆ ಫಲ ಅಂತ ಹೇಳಿದಾಗ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಯು ಪೀಪಲ್ ವಿಲ್ ಸ್ಟ್ರೈವ್ ಮೋರ್. ಈ ಒಂದು ವಾರ ಶುಭದಾಯಕವಾಗಿರುತ್ತೆ ಕುಂಭರಾಶಿಯವರಿಗೆ ಅಂತ ಹೇಳ್ತೀವಿ ವೀಕ್ಷಕರು. ಮೀನರಾಶಿಯಲ್ಲಿ ಶನಿ ಮಹಾತ್ಮರು ಇರೋದ್ರಿಂದ, ಈಗ ತಾನೇ ಶನಿ ಮಹಾತ್ಮರು ಪ್ರವೇಶ ಆಗಿರೋದ್ರಿಂದ ನೀವೆಲ್ಲರೂ ಪೂಜೆ ಪುನಸ್ಕಾರ ಮಾಡಿರ್ತೀರಾ, ದಾನಗಳು ಮಾಡಿರ್ತೀರಾ. ಅದರ ಪ್ರಭಾವ ಖಂಡಿತ ಈ ವಾರ ನಿಮಗೆ ಎಷ್ಟೋ ಒಂದು ರಿಲೀಫ್ ಸಿಗ್ಲಿ ಅಂತ ಹೇಳ್ತೀನಿ. ಆದ್ರೂ ರಾಹು ನಿಮ್ಮ ಒಂದು ರಾಶಿಲೇ ಇರೋದ್ರಿಂದ ಬಿ ವೆರಿ ಕೇರ್ಫುಲ್. ಡ್ರೈವ್ ಮಾಡುವಾಗ ಸ್ಪೀಡಾಗಿ ಡ್ರೈವ್ ಮಾಡೋವಂಥ ಹುಡುಗರಾಗ್ಲಿ ಹುಡುಗಿರಾಗ್ಲಿ, ಡೋಂಟ್ ನೆಗ್ಲೆಕ್ಟ್, ಬಿ ವೆರಿ ಕೇರ್ಫುಲ್. ಬಿಕಾಸ್ ರಾಹು ಈಸ್ ವಿತ್ ಶನಿ ಮಹಾತ್ಮ, ಈಸ್ ವಿತ್ ಬುಧ, ಆಸ್ ಶುಕ್ರ ಈಗ ಗೋಚಾರದ ಫಲದ ಪ್ರಕಾರ ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಈ ವಾರ ನಿಮ್ಮೆಲ್ಲರಿಗೂ ಶುಭದಾಯಕವಾಗಿರ್ಲಿ. ಇದು ನಾವೇನು ಒಂದೇ ಗ್ರಹದ ಕಾಂಬಿನೇಷನ್ಸ್ ಅಂತ ಹೇಳಿದಲ್ಲ, ಟೋಟಲಿ ಆಲ್ ದ 9 ಗ್ರಹಗಳ ಒಂದು ವೀಕ್ಷಣೆ ಕಾಂಬಿನೇಷನ್ ಒಂದು ಫಲಗಳು ನಿಮ್ಮೊಂದಿಗೆ ಹೇಳಿದ್ವಿ ವೀಕ್ಷಕರೇ. ಒಳ್ಳೆದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.